ಹಾಯ್ ಫ್ರೆಂಡ್ಸ್, ನಾವು ಒಂದು ವೀಕೆಂಡ್ ನಮ್ಮ ಫ್ರೆಂಡ್ಸ್ ಜೊತೆ ಉಪ್ಪರ್ಟಲ್ ಝೂ ಹೋಗಿದ್ವಿ. ನನಗೆ ಅವಿನಾಶ್ಗೆ ಪರ್ಸ್ನಲಿ ಝೂ ಕಲ್ಚರ್ ಅಂದರೆ ಇಷ್ಟ ಆಗಲ್ಲ, ಅನಿಮಲ್ಸ್ನೆಲ್ಲ ಕೂಡ ಹಾಕಿರ್ತೀವಿ ಅಂತ. ಬಟ್ ಮಗನಿಗೋಸ್ಕರ ಹೋಗಲೇಬೇಕಾಗ್ತು. ನಾವು ಒಬ್ಬರು ಹೋಗಲಿಲ್ಲ ಅಂದರೆ ಝೂ ಏನು ಕ್ಲೋಸ್ ಮಾಡಲ್ಲ ಅಲ್ಲ. ಸೊ ಆ ಲಾಜಿಕ್ಕಿಂದ ಕನ್ವಿನ್ಸ್ ಮಾಡಿಕೊಂಡು ಝೂಗೆ ಹೋಗಿದ್ವಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಸೊ ನಮಗೆ ಅನಿಮಲ್ಸ್ ನೋಡೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಸುತ್ತಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ಥರದ ಅನಿಮಲ್ಸ್ ಇದೆ. ಸೀ ಲಯನ್ಸ್, ಪೆಂಗ್ವಿನ್ಸ್, ಕಾಂಗರು, ಎಮು, ಲೆಪರ್ಡ್ಸ್ ಎಲ್ಲ ಇದೆ. NRV ಸ್ಟೇಟಲ್ಲಿರೋರು ರೂಟ್ ಕಾರ್ಡ್ ತೊಗೊಂಡಿದ್ರೆ ಇಲ್ಲಿಗೆ ಒಂದು ಎಂಟ್ರಿ ಫ್ರೀ ಇರುತ್ತೆ. ಇನ್ನೊಂದು ಏನು ರಿವ್ಯೂ ಅಂತ ಹೇಳಿದ್ರೆ, ಇದು ತುಂಬ ದೊಡ್ಡದಾಗಿದೆ. ಸೊ ತುಂಬಾ ವಾಕ್ ಮಾಡಬೇಕು. ಆಲ್ಮೋಸ್ಟ್ ಒಂದು ಹೈಕಿಂಗ್ ಟ್ರಿಪ್ ಹೋಗಿ ಬಂದಾಗ ಆಗುತ್ತೆ. ಮಕ್ಳಿಗೆ ಸ್ವಲ್ಪ ನಡಿಲಿಕ್ಕೆ ಕಷ್ಟ ಆಗುತ್ತೆ. ನಾನು ಪೆಂಗ್ವಿನ್ಸ್ ಎಲ್ಲ ನೋಡಿದ್ದು ಇದೆ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಒಂದು ಇಲ್ಲಿ ಪೆಟ್ಟಿಂಗ್ ಝೂ ಕೂಡ ಇದೆ. ಮಕ್ಕಳು ಶೀಪ್, ಗೋಟ್ ಎಲ್ಲ ತುಂಬ ಹತ್ತಿರದಿಂದ ಹೋಗಿ ಮುಟ್ಟಿ ನೋಡ್ಬೋದು. ನಮ್ಮ ದೇಶದಲ್ಲಿ ಗೋಡೆ ಮೇಲೆ, ಬೇಲಿ ಮೇಲೆ ಇರೋದನ್ನೆಲ್ಲ ಇಲ್ಲಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ. ಅಂದರೆ ಕಲರ್ಫುಲ್ ಲಿಸರ್ಡ್ಸು ಮತ್ತು ಈ ಥರ ಕೆಮಿಲಿಯನ್ಸ್, ಫ್ರಾಗ್ಸ್ ಎಲ್ಲ ಇಟ್ಟಿದ್ದಾರೆ, ಸ್ನೇಕ್ಸು, ಪೈಥಾನೆಲ್ಲ. ಸೊ ಇದನ್ನೆಲ್ಲ ನಾವೇ ನೋಡಬೇಕಂತ ಇಲ್ಲ ಅಲ್ವಾ, ನಾವು ನ್ಯಾಚುರಲ್ಲಾಗಿ ಅಲ್ಲೇ ನೋಡಿರ್ತೀವಿ. ಸೊ ನನಗೆ ಅದರ ಹತ್ತಿರ ಹೋಗಿ ವಿಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಮೆರೈನ್ ಅಕ್ವೇರಿಯಮಲ್ಲಿ ತುಂಬ ಕಲರ್ಫುಲ್ ಫಿಶಸ್ ಏನೋ ಇತ್ತು, ಬಟ್ ಎಲ್ಲ ಸ್ಮಾಲ್ ಫಿಶಸ್ ಅಷ್ಟೇ. ಮೋಸ್ಟ್ಲಿ ಜಾಸ್ತಿ ದಿನ ಸರ್ವೈವ್ ಆಗಲ್ಲ ಅನಿಸುತ್ತೆ. ಎಲ್ಲ ಕಡೆ ಬೇಬಿ ಫಿಶಸ್ ಅಷ್ಟೇ ಇತ್ತು. ಟೈಗರ್, ಲೆಪರ್ಡ್ಸ್ ಇದೆಲ್ಲ ತುಂಬ ಓಡುತ್ತೆ ಅಲ್ಲ, ಸೊ ಅದಕ್ಕೆ ದೊಡ್ಡದಾಗಿರೋ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಅದು ನಮಗೆ ಕಾಣಿಸ್ಬೇಕಂದ್ರೆ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ನೋಡೋದಕ್ಕೂ ತುಂಬ ಕಡೆ ಪ್ಲೇಸಸ್ ಇಟ್ಟಿದ್ದಾರೆ. ಈ ಥರ ಎಲ್ಲ ಕಡೆ ಗ್ಲಾಸ್ ಹಾಕಿ, ಎಲೆಕ್ಟ್ರಿಕ್ ಫೆನ್ಸ್ ಹಾಕಿ ಇಟ್ಟಿದ್ದಾರೆ. ಬಟ್ ಸ್ಟಿಲ್ ಅದು ಹತ್ತಿರ ಬರೋದು ಸ್ವಲ್ಪ ಸ್ಲೋ ಆಗ್ತು. ಲೆಪರ್ಡ್ ಅಂತೂ ಎಲ್ಲೋ ಹೋಗಿ ದೂರದಲ್ಲಿ ಕೂತಿತ್ತು ಮರದ ಮೇಲೆ. ಲಯನ್ಸ್ಗೂ ಅಷ್ಟೇ ಒಂದು ಹಳ್ಳಿ ಅಷ್ಟೇ ಜಾಗ ಕೊಟ್ಟಿದ್ದಾರೆ. ಒಂದು 3-4 ಕಡೆ ನಾವು ಡಿಫ್ರೆಂಟ್ ಪ್ಲೇಸಸಲ್ಲಿ ಹೋಗಿ ಲಯನ್ನ ನೋಡ್ಬೋದು. ಲಯನ್ಸ್ ನೋಡಿ ನನಗಂತೂ ತುಂಬ ಪಾಪ ಅನ್ನಿಸ್ತು. ಅದು ನೋಡಿದ್ರೆ ಕಾಡಿನ ರಾಜ, ಬಟ್ ಇಲ್ಲಿ ಕಣ್ಮುಂದೆ ಕಲರ್ ಫುಡ್ ಇದ್ದರೂ ತಿನ್ನೋಕ್ಕಾಗಲ್ಲ. ಅದು ತುಂಬ ಹತ್ತಿರ ಹೋಗಿ ನೋಡಿ ಬೇಜಾರು ಮಾಡಿಕೊಂಡು ಹೋಗ್ತಿತ್ತು. ನಾನು ಮೈಸೂರು ಝೂ ಅಲ್ಲಿ ನೋಡಿದ್ದು ಈ ಟೈಗರ್, ಲಯನ್ ಎಲ್ಲ ತುಂಬ ಮೆಜೆಸ್ಟಿಕ್ ಆಗಿ ದಪ್ಪ ಆಗಿರ್ತಿತ್ತು. ಬಟ್ ಇದೆಲ್ಲ ತುಂಬ ಸ್ಲಿಮ್ ಆಗಿ ಬಡವಾಗಿಬಿಟ್ಟಿದ್ದಾವೆ. ಲಯನ್ನ ಇಷ್ಟು ಹತ್ತಿರದಿಂದ ನೋಡಿ ನನಗಂತೂ ತುಂಬ ಭಯ ಆಗ್ತಿತ್ತು. ಬಟ್ ಈ ಮಕ್ಕಳಿಗೆ ಇನ್ನೂ ಇದೆಷ್ಟು ಫೆರೋಷಿಯಸ್ ಅಂತ ಗೊತ್ತಿಲ್ಲ ಅಲ್ಲ. ಸೊ ಅವ್ರಿಗೆ ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಅನಿಮಲ್. ಅವ್ರೇನಷ್ಟು ಹೆದರ್ತಾ ಇರಲಿಲ್ಲ. ಏನೋ ಬೇರೆ ಶೀಪ್, ಗೋಟ್ ಥರ ಅನಿಮಲ್ ಅಂತ ಅಂದ್ಕೊಂಡು ಆರಾಮಾಗಿ ನೋಡ್ತಾಯಿದ್ರು. ಇನ್ನು
ಆಫ್ರಿಕನ್ ಎಲಿಫೆಂಟ್ಸ್ ಮತ್ತು ಕೆಲವು ಕಲರ್ಫುಲ್ ಮಂಗಗಳೆಲ್ಲ ಇದೆ. ಸೊ ಈ ಝೂ ಅಲ್ಲಿ ನಮಗೆ ವಾಕ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಒಂದು ವೆಹಿಕಲ್ ಥರ ಬರುತ್ತಲ್ಲ ಝೂ ಒಳಗಡೆ ಓಡಾಡೋದು, ಸೊ ಅದರಲ್ಲಿ ಕೂಡ ಹೋಗ್ಬೋದು. ಈ ಝೂ ನೋಡಲಿಕ್ಕೆ 1 ಡೇ ಕಂಪ್ಲೀಟ್ ಆಗಬೇಕು, ತುಂಬ ವಾಕ್ ಮಾಡೋದಿರುತ್ತೆ. ಸೊ ನೀವು ಚಿಕ್ಕ ಮಕ್ಕಳ ಜೊತೆ ಹೋಗೋದಿದ್ರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಝೂ ಒಳಗಡೆ ಪ್ಲೇ ಏರಿಯಾ ಎಲ್ಲ ಇದೆ ಮಕ್ಕಳಿಗೆ, ಮತ್ತು ಒಂದು ರೆಸ್ಟೋರೆಂಟ್ ಕೂಡ ಇದೆ. ಬಟ್ ನಾವೇ ಮನೆಯಿಂದ ಎಲ್ಲ ಊಟ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೂ ಕೂತ್ಕೊಂಡು ತಿನ್ನಲಿಕ್ಕೆ ಪಿಕ್ನಿಕ್ ಮಾಡೋ ಥರ ಎಲ್ಲ ಏನೂ ಸ್ಪೇಸ್ ಇಲ್ಲ. ಸೊ ನಾವು ಅಲ್ಲೇ ತಿನ್ನಬೇಕು, ಇಲ್ಲ ಅಂದರೆ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡು ಹೋಗಿರಬೇಕು.